ಹಲೋ ನಮಸ್ತೆ. ಇವತ್ತೊಂದು ಮಲ್ಟಿಗ್ರೇನ್ ದೋಸೆನ ನಿಮ್ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಮೊದಲಿಗೆ ನಾನಿಲ್ಲಿ 1 ಕಪ್ ರೈಸ್ ಮತ್ತೆ ಅರ್ಧ ಕಪ್ ಹಲವಾರು ರೀತಿಯ ಬೇಳೆ ಕಾಳುಗಳನ್ನೆಲ್ಲ ಸೇರಿಸಿ ಅದಕ್ಕೆ 1 ಟೇಬಲ್ ಸ್ಪೂನ್ ಮೆಂತೆಯನ್ನು ಕೂಡ ಸೇರಿಸಿ ನೀರನ್ನ ಹಾಕಿ ಚೆನ್ನಾಗಿ ವಾಶ್ ಮಾಡಿಬಿಟ್ಟು ನೀರನ್ನ ಸೇರಿಸಿ ಒಂದು 5 ರಿಂದ 6 ಗಂಟೆಯ ಕಾಲ ನೆನೆಸಿಡ್ಬೇಕು. ರುಬ್ಬೋಕ್ಕಿಂತ ಮೊದಲು 1/4 ಕಪ್ ಆಗುವಷ್ಟು ಅವಲಕ್ಕಿಯನ್ನ ಚೆನ್ನಾಗಿ ವಾಶ್ ಮಾಡಿ 5 ನಿಮಿಷ ನೆನೆಸಿ ಇಟ್ಟು ಹಿಟ್ಟನ್ನ ರುಬ್ಬುವಾಗ ಅದನ್ನು ಕೂಡ ಸೇರಿಸಿ ಚೆನ್ನಾಗಿ ನುಣ್ಣಗೆ ರುಬ್ಕೋಬೇಕು. ಹಿಟ್ಟನ್ನ ರುಬ್ಬಿದ ಮೇಲೆ ಕೈಯಿಂದನೇ ಚೆನ್ನಾಗಿ ಅದನ್ನ ಮಿಕ್ಸ್ ಮಾಡ್ಕೋಬೇಕು. ಇದರಿಂದ ಹಿಟ್ಟು ಚೆನ್ನಾಗಿ ಹುಳಿ ಬರುತ್ತೆ. 8 ಗಂಟೆಯ ನಂತರ ಹಿಟ್ಟು ಯಾವ ರೀತಿಯಾಗಿ ಉಪ್ಪಿ ಬಂದಿದೆ ನೋಡಿ. ಇವಾಗ ಅದಕ್ಕೆ 1 ಟೇಬಲ್ ಸ್ಪೂನ್ ಸಕ್ಕರೆ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡಿ ದೋಸೆನ ಮಾಡ್ಕೋತಾ ಇದ್ದೀನಿ. ತವನ ಬಿಸಿ ಮಾಡ್ಕೊಂಡು ಸ್ವಲ್ಪ ನೀರನ್ನ ಸೇರಿದು ದೋಸೆನ ಮಾಡ್ಕೋತಾ ಇದ್ದೀನಿ. ಇನ್ನು ಇದು ಬಂದು ಆಪ್ಷನಲ್. ಸ್ವಲ್ಪ ಈರುಳ್ಳಿ ಮತ್ತೆ ಕೊತ್ತಂಬರಿ ಸೊಪ್ಪನ್ನ ಹಾಕಿದ್ರೆ ಸ್ವಲ್ಪ ಸ್ಪೆಷಲ್ ಆಗಿ ಟೇಸ್ಟಿಯಾಗಿ ಬರುತ್ತೆ. ನೋಡಿದ್ರಲ್ಲ, ಇಷ್ಟ ಆದ್ರೆ ಲೈಕ್, ಶೇರ್ ಅಂಡ್ ಕಾಮೆಂಟ್. ಬಾಯ್ ಬಾಯ್.